Hi everyone, I am Seema Naik. I am handling your business studies. We'll discuss the third chapter, private, public and global enterprises. ಖಾಸಗಿ ಸಾರ್ವಜನಿಕ ಹಾಗೂ ಜಾಗತಿಕ ಉದ್ದಿಮೆಗಳು. Before discussing this chapter, we'll know what do you mean by business. ವ್ಯವಹಾರ ಅಂತ ಹೇಳಿದ್ರೆ ಏನು ಅಂತ ನೋಡೋಣ. Business is derived from the word busy. Okay? ಬಿಸಿ ಮೀನ್ಸ್ ವಾಟ್ ಟು ಎಂಗೇಜ್ ಇನ್ ಎನಿ ಆಕ್ಟಿವಿಟಿ. ಅರ್ಥ ಆಯ್ತಾ? ವ್ಯವಹಾರ ಅನ್ನೋದು ಆಂಗ್ಲ ಭಾಷೆಯ ಬಿಸ್ನೆಸ್ ಎಂಬ ಪದದ ಕನ್ನಡದ ರೂಪ. ಬಿಸ್ನೆಸ್ ಎಂಬ ಪದ ಬಿಸಿ ಎಂಬ ಪದದಿಂದ ಬಂದಿದೆ. ಬಿಸಿ ಅಂತ ಹೇಳಿದ್ರೆ ನಮ್ಮನ್ನು ನಾವು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಅಂತ ಅರ್ಥ. ಸೊ ದೇರ್ಫೋರ್ business refers to it's an occupation in which people regularly engage in production, purchase or sale of goods and services with a view of earning profit. Okay, people engage in the activities because to earn the profit is business. ವ್ಯವಹಾರ ಅಂತ ಹೇಳಿದ್ರೇನು? ವ್ಯವಹಾರ ಅಂತ ಹೇಳಿದ್ರೆ ಇದು ಒಂದು ಇದರಲ್ಲಿ ಜನರು ನಿರಂತರವಾಗಿ ಸರಕು ಹಾಗೂ ಸೇವೆಗಳ ಖರೀದಿ, ಮಾರಾಟ ಹಾಗೂ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿರ್ತಾರೆ. ಯಾಕೆ? ಲಾಭವನ್ನ ಪಡಿಲಿಕ್ಕೋಸ್ಕರ. ಇದನ್ನೇ ಏನಂತೀವಿ ನಾವು? ವ್ಯವಹಾರ ಅಂತ ಕರಿತೀವಿ. ಇನ್ ಅವರ್ ಸರೌಂಡಿಂಗ್ಸ್ ವಿ ಕ್ಯಾನ್ ಸಿ n number of business organization from small to big retail shops run by the company. ನಾವು ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಸುತ್ತಮುತ್ತಲು ಅನೇಕ ಕಂಪನಿಗಳನ್ನು, ಅನೇಕ ವ್ಯವಹಾರ ಸಂಘಟನೆಗಳನ್ನು ನೋಡಿರ್ತೀವಿ. ಚಿಕ್ಕ ವ್ಯಾಪಾರದಿಂದ ಹಿಡಿದು ದೊಡ್ಡ ಬೃಹತ್ ಮಟ್ಟದ ಕೈಗಾರಿಕೆವರೆಗೆ ನೋಡಿರ್ತೀವಿ. ಆ್ಯಂಡ್ ವಿ ಕ್ಯಾನ್ ಸಿ ದ ಸ್ಮಾಲ್ ಶಾಪ್ಸ್ ವಿಚ್ ಈಸ್ ಓನ್ಡ್ ಬೈ ದ ಸೋಲ್ ಪ್ರೊಪ್ರೈಟರ್ಶಿಪ್. ವಾಟ್ ಡು ಯು ಮೀನ್ ಬೈ ಸೋಲ್ ಪ್ರೊಪ್ರೈಟರ್ಶಿಪ್? It's a form of business which is owned and managed by the individual who can receive the profit and bear all the risk. Okay, sole proprietorship ಅಂತ ಹೇಳಿದ್ರೇನು? ನಮ್ಮ ಸುತ್ತಮುತ್ತಲು ನಾವು ಏಕವ್ಯಕ್ತಿ ಮಾಲೀಕತ್ವದ ಸಂಸ್ಥೆಗಳನ್ನು ನೋಡಿರ್ತೀವಿ. ಏಕವ್ಯಕ್ತಿ ಮಾಲೀಕತ್ವ ಅಂತ ಹೇಳಿದ್ರೇನು? ಯಾವುದೇ ಒಂದು ವ್ಯವಹಾರ ಒಬ್ಬ ವ್ಯಕ್ತಿಯ ಮಾಲೀಕತ್ವದಲ್ಲಿ ಒಳಪಟ್ಟಿದ್ರೆ ಅದನ್ನು ನಾವು ಏಕವ್ಯಕ್ತಿ ಮಾಲೀಕತ್ವ ಅಂತ ಕರಿತೀವಿ. ಆ್ಯಂಡ್ ವಿ ಕ್ಯಾನ್ ಸಿ ಮೆನಿ ಬಿಸ್ನೆಸ್ ಆರ್ಗನೈಸೇಷನ್ ವಿಚ್ ಈಸ್ ಪ್ರೊವೈಡಿಂಗ್ ದ ಸರ್ವಿಸಸ್ ಲೈಕ್ ಲೀಗಲ್ ಸರ್ವಿಸಸ್, ಮೆಡಿಕಲ್ ಸರ್ವಿಸಸ್ ಎಕ್ಸೆಟ್ರಾ ವಿಚ್ ಈಸ್ ಓನ್ಡ್ ಬೈ ಮೋರ್ ದೆನ್ ಒನ್ ಪರ್ಸನ್. ಇಟ್ಸ್ ಕಾಲ್ಡ್ ಪಾರ್ಟ್ನರ್ಶಿಪ್. ಓಕೆ, ನಮ್ಮ ಸುತ್ತಮುತ್ತಲು ನಾವು ಕೆಲವೊಂದು ಸಂಸ್ಥೆಗಳನ್ನು ನೋಡಿರ್ತೀವಿ. ಯಾವ ಸಂಸ್ಥೆಗಳಂತ ಹೇಳಿದ್ರೆ, ಈಗ ಕಾನೂನು ಸೇವೆಗಳನ್ನು ಒದಗಿಸ್ತಿರಬಹುದು ಅಥವಾ ಆರೋಗ್ಯ ಸಂಸ್ಥೆ, ಇವೆಲ್ಲ ಸಂಸ್ಥೆಗಳು ಒಬ್ಬ ವ್ಯಕ್ತಿಗಿಂತ ಹೆಚ್ಚಿನ ವ್ಯಕ್ತಿಯ ಮಾಲೀಕತ್ವದಲ್ಲಿ ಒಳಪಟ್ಟಿರ್ತವೆ. ಇವನ್ನ ನಾವು ಪಾಲುದಾರಿಕೆ ಅಂತ ಕರಿತೀವಿ. ದೀಸ್ ಆಲ್ ಆರ್ಗನೈಸೇಷನ್ ವಿಚ್ ಇಸ್ ಪ್ರೈವೇಟ್ಲಿ ಓನ್ಡ್. ಅರ್ಥ ಆಯ್ತಾ? ಖಾಸಗಿ ಮಾಲೀಕತ್ವದಲ್ಲಿ ಬರುವಂಥದ್ದು ಇವೆಲ್ಲ. And we can see some offices or place of business which is owned and managed by the government. For example, railway department is completely owned and managed by the central government. And another example is post office department. This department is managed and controlled by whom? Post and telegraph department. Particularly in cities and urban areas, the postal services is greatly reducing because of some private courier services. ಏನು, ನಮ್ಮ ಸುತ್ತಮುತ್ತಲು ನಾವು ಕೆಲವೊಂದು ಕಚೇರಿಗಳನ್ನು ನೋಡಿರ್ತೀವಿ. ಇವು ಯಾರ ಒಡೆತನದಲ್ಲಿ ಬರ್ತವೆ? ಸರ್ಕಾರಿ ಒಡೆತನದಲ್ಲಿ ಬರುವಂಥದ್ದು. ಉದಾಹರಣೆಗೆ ರೈಲ್ವೆ ಒಂದು ಸಂಪೂರ್ಣವಾಗಿ ಯಾರ ಮಾಲೀಕತ್ವದಲ್ಲಿ ಒಳಪಟ್ಟಿರ್ತದೆ? ಸರ್ಕಾರದ ಮಾಲೀಕತ್ವದಲ್ಲಿ ಬರುವಂಥದ್ದು. ಹಾಗೆ ಅಂಚೆ ಇಲಾಖೆ, ಇದು ಅಂಚೆ ಹಾಗೂ ತಂತಿ ಇಲಾಖೆಯ ನೇತೃತ್ವದಲ್ಲಿ ಅಥವಾ ಅವು ಒಡೆತನವನ್ನು ಹೊಂದಿರ್ತದೆ. ಹಾಗೆ ಈಗ ನಗರ ಪಟ್ಟಣಗಳಲ್ಲಿ ಏನಾಗ್ತಿದೆ, ಅಂಚೆ ಸೇವೆಗಳನ್ನು ಕಡಿಮೆ ಬಳಸ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಖಾಸಗಿ ಕೊರಿಯರ್ ವ್ಯವಸ್ಥೆಗಳಿಂದ. ಆ್ಯಂಡ್ ವಿ ಕ್ಯಾನ್ ಸಿ ಸಮ್ ಆರ್ಗನೈಸೇಷನ್ಸ್ ವಿಚ್ ಆರ್ ಆಪರೇಟಿಂಗ್ ಇನ್ ಮೋರ್ ದೆನ್ ಒನ್ ಕಂಟ್ರಿ. ಇಟ್ ಈಸ್ ನೋನ್ ಆಸ್ ಗ್ಲೋಬಲ್ ಎಂಟರ್ಪ್ರೈಸಸ್. ನಾವು ನಮ್ಮ ಸುತ್ತಮುತ್ತಲು ಕೆಲವೊಂದು ವ್ಯವಹಾರ ಸಂಘಟನೆಗಳನ್ನು ನೋಡಿರ್ತೀವಿ. ಇವು ಒಂದು ದೇಶಕ್ಕಿಂತ ಹೆಚ್ಚಿನ ದೇಶದಲ್ಲಿ ಕಾರ್ಯವನ್ನು ನಿರ್ವಹಿಸ್ತದೆ. ಇದನ್ನು ನಾವೇನಂತೀವಿ? ಗ್ಲೋಬಲ್ ಎಂಟರ್ಪ್ರೈಸಸ್ ಅಥವಾ ಜಾಗತಿಕ ಉದ್ದಿಮೆಗಳು ಅಂತ ಕರಿತೀವಿ. ಹೆನ್ಸ್ ಇನ್ ಅವರ್ ಸರೌಂಡಿಂಗ್ಸ್, ಇನ್ ಅವರ್ ಮಾರ್ಕೆಟ್ ವಿ ಕ್ಯಾನ್ ಸಿ ದ ಸ್ಮಾಲ್ ಆರ್ಗನೈಸೇಷನ್ ಟಿಲ್ ದ ಬಿಗ್ ರಿಟೇಲ್ ಶಾಪ್ಸ್ run by the or
we can see private owned enterprises, government owned enterprises and the global enterprises. ನಾವು ನಮ್ಮ ಸುತ್ತಮುತ್ತಲು ಖಾಸಗಿ, ಸಾರ್ವಜನಿಕ ಹಾಗೂ ಜಾಗತಿಕ ಉದ್ದಿಮೆಗಳನ್ನು ನೋಡಿರ್ತೀವಿ. And now we'll discuss the private sector and public sector. ಖಾಸಗಿ ವಲಯ ಹಾಗೂ ಸಾರ್ವಜನಿಕ ವಲಯ. There are all kinds of business organization which is operating in our country. Okay, privately owned, government owned or global enterprises. ನಮ್ಮ ದೇಶದಲ್ಲಿ ನಾವು ಸರ್ಕಾರಿ ಮಾಲೀಕತ್ವದಲ್ಲಿ ಒಳಪಟ್ಟಿರುವಂಥದ್ದಿರ್ಬೋದು, ಖಾಸಗಿ ಮಾಲೀಕತ್ವ ಒಳಪಟ್ಟಿರುವಂಥದ್ದಿರ್ಬೋದು ಅಥವಾ ಜಾಗತಿಕ ಉದ್ದಿಮೆಗಳು, ಇವೆಲ್ಲ ವ್ಯವಹಾರ ಸಂಘಟನೆಗಳನ್ನು ನೋಡಿರ್ತೀವಿ. These all organization which affects the economic life and become part of our economy. ಇವೆಲ್ಲ ಏನು ವ್ಯವಹಾರ ಸಂಘಟನೆಗಳಿವೆ, ಇವೆಲ್ಲ ನಮ್ಮ ಆರ್ಥಿಕ ಜೀವನದ ಮೇಲೆ ಪ್ರಭಾವವನ್ನು ಬೀರುವಂಥದ್ದು, ಹಾಗೆ ನಮ್ಮ ದೇಶದ ಅರ್ಥವ್ಯವಸ್ಥೆಯ ಒಂದು ಭಾಗವೇ ಆಗಿದೆ. ಅರ್ಥ ಆಯ್ತಾ? ಇನ್ ಇಂಡಿಯನ್ ಎಕಾನಮಿ ವಿಚ್ ಅಲೋಡ್ ಟು ಆಪರೇಟ್ ಬೋತ್ ಪ್ರೈವೇಟ್ ಓನ್ಡ್ ಆ್ಯಂಡ್ ಪಬ್ಲಿಕ್ ಓನ್ಡ್ ಆರ್ ಗವರ್ಮೆಂಟ್ ಓನ್ಡ್ ಎಂಟರ್ಪ್ರೈಸಸ್. ದೇರ್ಫೋರ್ ಅವರ್ ಎಕಾನಮಿ ಈಸ್ ಕಾಲ್ಡ್ ಮಿಕ್ಸ್ಡ್ ಎಕಾನಮಿ. ನಮ್ಮ ದೇಶದ ಅರ್ಥವ್ಯವಸ್ಥೆಯಲ್ಲಿ ಏನು ಖಾಸಗಿ ಮಾಲೀಕತ್ವದಲ್ಲಿ ಒಳಪಟ್ಟಿರುವಂತಹ ಸಂಘಟನೆಗಳಿರ್ಬೋದು ಅಥವಾ ಸರ್ಕಾರಿ ಮಾಲೀಕತ್ವದಲ್ಲಿ ಬರುವಂತಹ ವ್ಯವಹಾರ ಸಂಸ್ಥೆಗಳಿರ್ಬೋದು, ಎರಡೂ ಕೂಡ ಕಾರ್ಯನಿರ್ವಹಿಸುವುದರಿಂದ ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನು ನಾವು ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಮಿಶ್ರ ಅರ್ಥವ್ಯವಸ್ಥೆ. ದ ಗವರ್ಮೆಂಟ್ ವಿಚ್ ಇಸ್ ಆಪ್ಟೆಡ್ ಫಾರ್ ದ ಮಿಕ್ಸ್ಡ್ ಎಕಾನಮಿ. ಹಿಯರ್ ಬೋತ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್ or private or public sector enterprises both are allowed to operate. ನಮ್ಮ ದೇಶದ ಅರ್ಥವ್ಯವಸ್ಥೆ ಮಿಶ್ರ ಅರ್ಥವ್ಯವಸ್ಥೆಯನ್ನು ಒಳಗೊಂಡಿರುವುದರಿಂದ ಇಲ್ಲಿ ಖಾಸಗಿ ವಲಯ ಹಾಗೂ ಸಾರ್ವಜನಿಕ ವಲಯದಲ್ಲಿ ಬರುವಂತಹ ವ್ಯವಹಾರ ಸಂಘಟನೆಗಳು ಒಳಪಟ್ಟಿರ್ತವೆ ಅಂತ. Therefore, our Indian economy classified into two types, ಪಬ್ಲಿಕ್ ಸೆಕ್ಟರ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್. ಇದರಿಂದಾಗಿ ನಮ್ಮ ದೇಶದ ಅರ್ಥವ್ಯವಸ್ಥೆ ಎರಡು ಭಾಗವಾಗಿ ವಿಂಗಡಿಸಲಾಗ್ತದೆ. ಒಂದು ಸಾರ್ವಜನಿಕ ಉದ್ದಿಮೆಗಳು ಅಥವಾ ಖಾಸಗಿ ಉದ್ದಿಮೆಗಳು ಅಂತ ಹೇಳಿ. ಆ್ಯಂಡ್ ನೌ ವಿಲ್ ಸಿ ವಾಟ್ ಡು ಯು ಮೀನ್ ಬೈ ಪ್ರೈವೇಟ್ ಸೆಕ್ಟರ್ ಆ್ಯಂಡ್ ವಾಟ್ ಡು ಯು ಮೀನ್ ಬೈ ಪಬ್ಲಿಕ್ ಸೆಕ್ಟರ್. ಓಕೆ, ಪ್ರೈವೇಟ್ ಸೆಕ್ಟರ್ ಮೀನ್ಸ್ ವಾಟ್? ಪ್ರೈವೇಟ್ ಸೆಕ್ಟರ್, ಹಿಯರ್ ಇಟ್ ಕನ್ಸಿಸ್ಟ್ ಆಫ್ the organization or it consists of the business which is owned and managed by the individual or group of individuals. Understand? Private sector means what? The business which is owned and managed by the individual or group of individual. Okay, it consists of sole proprietorship, partnership, joint Hindu family, cooperative society, company. ಅರ್ಥ ಆಯ್ತಾ? ಪ್ರೈವೇಟ್ ಸೆಕ್ಟರ್, ಖಾಸಗಿ ವಲಯ ಅಂತ ಹೇಳಿದ್ರೇನು, ಒಂದು ವ್ಯವಹಾರ ಸಂಸ್ಥೆ ಒಬ್ಬ ವ್ಯಕ್ತಿಯಿಂದ ಅಥವಾ ವ್ಯಕ್ತಿ ಸಮೂಹದಿಂದ ಮಾಲೀಕತ್ವವನ್ನು ಒಳಪಟ್ಟಿದ್ರೆ ಅದನ್ನು ನಾವೇನಂತ ಕರಿತೀವಿ? ಖಾಸಗಿ ವಲಯ ಅಂತ ಕರಿತೀವಿ. ಖಾಸಗಿ ವಲಯದಲ್ಲಿ ಬರುವ ಸಂಸ್ಥೆಗಳು ಯಾವುದು ಅಂತ ಹೇಳಿದ್ರೆ ಏಕವ್ಯಕ್ತಿ ಮಾಲೀಕತ್ವ, ಪಾಲುದಾರಿಕೆ, ಅವಿಭಕ್ತ ಹಿಂದೂ ಕುಟುಂಬ, ಸಹಕಾರಿ ಸಂಘ ಹಾಗೂ ಕಂಪನಿಗಳು ಬರ್ತವೆ. ಆ್ಯಂಡ್ ನೌ ವಿಲ್ ಡಿಸ್ಕಸ್ ವಾಟ್ ಯು ಮೀನ್ ಬೈ ಪಬ್ಲಿಕ್ ಸೆಕ್ಟರ್. ಸಾರ್ವಜನಿಕ ವಲಯ ಅಂತ ಹೇಳಿದ್ರೆ ಏನು ಅಂತ ನೋಡೋಣ. ಪಬ್ಲಿಕ್ ಸೆಕ್ಟರ್ ಕನ್ಸಿಸ್ಟ್ ಆಫ್ ವೇರಿಯಸ್ ಆರ್ಗನೈಸೇಷನ್ ವಿಚ್ ಇಸ್ ಓನ್ಡ್ ಆ್ಯಂಡ್ ಮ್ಯಾನೇಜ್ಡ್ ಬೈ ದ ಗವರ್ಮೆಂಟ್. ಓಕೆ, these are the organization which is completely or wholly or partly owned by the central or state government. Okay, these also part of our ministry or come into existence by the special act of the parliament. Okay, the government through these enterprises participates in the economic activities of the country. The main aim of the public sector is to provide services to the people. ಅರ್ಥ ಆಯ್ತಾ? ಪಬ್ಲಿಕ್ ಸೆಕ್ಟರ್, ಸಾರ್ವಜನಿಕ ವಲಯ ಅಂತ ಹೇಳಿದ್ರೇನು, ಒಂದು ವ್ಯವಹಾರದಲ್ಲಿ ಸರ್ಕಾರ ಮಾಲೀಕತ್ವವನ್ನು ಹೊಂದಿದ್ರೆ ಅದನ್ನು ಏನಂತ ಕರಿತೀವಿ? ಸಾರ್ವಜನಿಕ ವಲಯ ಅಂತ ಕರಿತೀವಿ. ಇದು ಕೆಲವೊಂದು ಎಂಟರ್ಪ್ರೈಸಸ್ ಯಾವುದು ಸಂಪೂರ್ಣವಾಗಿ ಅಥವಾ ಭಾಗಶಃವಾಗಿ
ನಮ್ಮ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರ್ತದೆ. ಅರ್ಥ ಆಯ್ತಾ? ಇವು ನಮ್ಮ ಸಚಿವಾಲಯದ ಒಂದು ಭಾಗವೂ ಆಗಿರಬಹುದು ಅಥವಾ ಸಂಸತ್ತಿನ ಮೂಲಕ ಯಾವುದೋ ಒಂದು ವಿಶೇಷ ಕಾಯಿದೆಯ ಮೂಲಕನೂ ಬಂದಿರುವಂಥದ್ದು. ಈಗ ಖಾಸಗಿ ವಲಯದ ಉದ್ದೇಶ ಏನು ಅಂತ ಹೇಳಿದ್ರೆ ಜನರಿಗೆ ಸೇವೆಯನ್ನ ಕೊಡೋದಾಗಿರ್ತದೆ. ಓಕೆ, and now we'll discuss we'll discuss about the industrial policy resolution. Okay, the government in its industrial policy resolution from time to time specifies the areas of activities in which public sector and private sector has to operate. Okay, the government in its industrial policy specifies the areas of activity in which public sector and private sector has to operate. ಅರ್ಥ ಆಯ್ತಾ? ನಮ್ಮ ಭಾರತ ಸರ್ಕಾರ ಏನು ಮಾಡ್ತದೆ ಅಂತ ಹೇಳಿದ್ರೆ ಅದರ ಕೈಗಾರಿಕಾ ನೀತಿ ನಡಾವಣೆಯ ಅಡಿಯಲ್ಲಿ ಕೆಲವೊಂದು ಆರ್ಥಿಕ ಚಟುವಟಿಕೆಗಳನ್ನು ಯಾವ್ಯಾವುದು ಜಾಗತಿಕ ಉದ್ದಿಮೆಗಳು, ಸಾರ್ವಜನಿಕ ಉದ್ದಿಮೆಗಳು ಹಾಗೂ ಖಾಸಗಿ ಉದ್ದಿಮೆಗಳು ಮಾಡಬೇಕು ಅಂತ ನಿರ್ಧರಿಸಿರ್ತದೆ. ಅರ್ಥ ಆಯ್ತಾ? ಇನ್ ಇಂಡಸ್ಟ್ರಿಯಲ್ ಪಾಲಿಸಿ 1948 which specifies for the development of industry. Okay, the role of private and public sector are clearly defined, and the government through various acts and regulations overseeing the economic activities of the private and public sector. Okay, 1948 industrial policy resolution, what it tells? It specifies for the development of industry. 1948 1948ರ ಕೈಗಾರಿಕಾ ನೀತಿ ಏನು ಹೇಳ್ತದೆ ಅಂತ ಹೇಳಿದ್ರೆ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಹೇಳ್ತದೆ ಹಾಗೂ ಸಾರ್ವಜನಿಕ ಉದ್ದಿಮೆಗಳು ಹಾಗೂ ಖಾಸಗಿ ಉದ್ದಿಮೆಗಳು ನಿರ್ವಹಿಸಬಹುದಾದಂಥ ಆರ್ಥಿಕ ಚಟುವಟಿಕೆಗಳನ್ನು ಹೇಳ್ತದೆ. ಹಾಗೆ ಗೌರ್ಮೆಂಟ್ ಏನು ಮಾಡ್ತದೆ, ನಮ್ಮ ಸರ್ಕಾರ ಅವು ಮಾಡ್ತಿರುವಂಥ ಚಟುವಟಿಕೆಗಳನ್ನು ಮೇಲ್ವಿಚಾರಣೆಯನ್ನು ನಡೆಸ್ತದೆ. ಅರ್ಥ ಆಯ್ತಾ? ದೆನ್ ಒನ್ ಮೋರ್ ಪಾಲಿಸಿ ಇಂಟ್ರೊಡ್ಯೂಸಸ್, ಇಟ್ಸ್ ಆನ್ 1956. What it tells, we'll see. On 1956, the industrial policy resolution in 1956, which has given more importance for the public sector, okay, which specifies some objectives for the public sector as to accelerate the growth and development of industry. But here, the mutual dependency of public and private sector establishes or emphasized. Means what? 1956 industrial policy which has given more importance for the public sector. ಅರ್ಥ ಆಯ್ತಾ? 1956ರ ಕೈಗಾರಿಕಾ ನೀತಿ ಏನು ಹೇಳ್ತದೆ ಅಂತ ಹೇಳಿದ್ರೆ ಇಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಸಾರ್ವಜನಿಕ ವಲಯಕ್ಕೆ ನೀಡಲಾಗ್ತದೆ. ಅರ್ಥ ಆಯ್ತಾ? ಮತ್ತೆ ಸಾರ್ವಜನಿಕ ವಲಯ ನಿರ್ವಹಿಸಬಹುದಾದಂಥ ಕೆಲವೊಂದು ಉದ್ದೇಶಗಳನ್ನ ತಿಳಿಸ್ಕೊಡ್ತದೆ. ಏನು ಅಂತ ಹೇಳಿದ್ರೆ ಅಭಿವೃದ್ಧಿ, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ತಿಳಿಸ್ತದೆ. ಪಬ್ಲಿಕ್ ಸೆಕ್ಟರ್ಗೆ ಹೆಚ್ಚಿನ ಪ್ರಾಮುಖ್ಯತೆ, ಸಾರ್ವಜನಿಕ ವಲಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗ್ತದೆ. ಅದೇ ವೇಳೆಗೆ ಏನಾಗ್ತದೆ ಅಂತ ಹೇಳಿದ್ರೆ ಖಾಸಗಿ ವಲಯ ಹಾಗೂ ಸಾರ್ವಜನಿಕ ವಲಯದ ಪರಸ್ಪರ ಅವಲಂಬನೆ ಬೆಳೀತದೆ. And finally, one more industrial policy establishes on 1991. Okay, which is completely different from earlier industrial resolution policies. Understand? The government was deliberating the disinvestment of this public sector and given more importance for the private sector. Okay, through this the foreign direct investment is entering into the economy, or foreign direct investment through this FDI. This FDI is invited from the business houses outside India, and which made the way for the entry of MNC or global enterprises to the Indian economy. Okay, 1991 ಕೈಗಾರಿಕಾ ನೀತಿ ಏನು ತಿಳಿಸ್ತದೆ ಅಂತ ಹೇಳಿದ್ರೆ ಇಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ, ಸಾರ್ವಜನಿಕ ವಲಯದಲ್ಲಿ ಹೂಡಿರುವಂತಹ ಬಂಡವಾಳವನ್ನ ಹಿಂಪಡೆಯಲಾಗ್ತದೆ ಹಾಗೂ ಹೆಚ್ಚಿನ ಸ್ವಾತಂತ್ರ್ಯ ಯಾರಿಗೆ? ಖಾಸಗಿ ವಲಯಕ್ಕೆ ನೀಡಲಾಗ್ತದೆ. ಇದರಿಂದಾಗಿ ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನು ಆಹ್ವಾನಿಸಲಾಗಿದ್ದು ಯಾವುದು ನಮ್ಮ ದೇಶದ ಅರ್ಥವ್ಯವಸ್ಥೆಗೆ MNC ಬಹುರಾಷ್ಟ್ರೀಯ ಕಂಪನಿಗಳು ಅಥವಾ ಜಾಗತಿಕ ಉದ್ದಿಮೆಗಳು ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನು ಪ್ರವೇಶಿಸುತ್ತದೆ. ಅರ್ಥ ಆಯ್ತಾ? In industrial policy which we have discussed 1948, 1956 and 1991. Therefore, our Indian economy consists of private owned enterprises, government owned enterprises and global enterprises. ನಮ್ಮ
ಅರ್ಥವ್ಯವಸ್ಥೆ ಏನು, ಸಾರ್ವಜನಿಕ ವಲಯ ನಿರ್ವಹಿಸಬಹುದಂತ ಕರ್ತವ್ಯಗಳು ಹಾಗೂ ಖಾಸಗಿ ವಲಯದ್ದು ಹಾಗೂ ಜಾಗತಿಕ ಉದ್ದಿಮೆಗಳು ಇವೆಲ್ಲವನ್ನ ಒಟ್ಟುಗೂಡಿ ಕಾರ್ಯವನ್ನ ನಿರ್ವಹಿಸ್ತದೆ. ಅರ್ಥ ಆಯ್ತಾ? ಅಂಡ್ ನೌ ವಿಲ್ ಸಿ ದ ಕ್ಯಾಟಗರೀಸ್ ಆಫ್ ಇಂಡಿಯನ್ ಇಕಾನಮಿ. ಓಕೆ, ಇಂಡಿಯನ್ ಇಕಾನಮಿ ಇಸ್ ಕ್ಲಾಸಿಫೈಡ್ ಇಂಟು 2 categories, ಪಬ್ಲಿಕ್ ಸೆಕ್ಟರ್ ಅಂಡ್ ಪ್ರೈವೇಟ್ ಸೆಕ್ಟರ್. ಓಕೆ, ನಮ್ಮ ಭಾರತದ ಅರ್ಥವ್ಯವಸ್ಥೆ ಏನಿದೆ ಅದು 2 ರೀತಿಯಾಗಿ ವಿಂಗಡಿಸಲಾಗ್ತದೆ. ಒಂದು ಸಾರ್ವಜನಿಕ ಉದ್ದಿಮೆಗಳು ಹಾಗೂ ಖಾಸಗಿ ಉದ್ದಿಮೆಗಳು. ಓಕೆ, ದ ಪಬ್ಲಿಕ್ ಸೆಕ್ಟರ್ ಅಗೇನ್ ಕ್ಲಾಸಿಫೈಡ್ ಇಂಟು 3 categories. First one is departmental undertakings, second one is statutory corporation, and finally government companies. ಈ ಸಾರ್ವಜನಿಕ ಉದ್ದಿಮೆಗಳು 3 ಪ್ರಕಾರವಾಗಿ ವಿಂಗಡಿಸಲಾಗ್ತದೆ. ಏನು ಅಂತ ಹೇಳಿದ್ರೆ ಇಲಾಖಾ ಉದ್ದಿಮೆಗಳು, ಶಾಸನಬದ್ಧ ನಿಗಮಗಳು ಹಾಗೂ ಸರಕಾರಿ ಕಂಪನಿಗಳು ಅಂತ. And these private sector classified as sole proprietorship, partnership, joint Hindu family, cooperative society, ಕಂಪನಿ ಅಂಡ್ MNC. ಇದು ಖಾಸಗಿ ಉದ್ದಿಮೆಗಳು ಎಷ್ಟು ಪ್ರಕಾರವಾಗಿ ವಿಂಗಡಿಸಲಾಗಿದೆ? ಏಕವ್ಯಕ್ತಿ ಮಾಲೀಕತ್ವ, ಪಾಲುದಾರಿಕೆ, ಅವಿಭಕ್ತ ಹಿಂದೂ ಕುಟುಂಬ, ಸಹಕಾರಿ ಸಂಘ, ಕಂಪನಿಗಳು ಹಾಗೂ ಬಹುರಾಷ್ಟ್ರೀಯ ಕಂಪನಿಗಳು ಅಂತ ಹೇಳಿ. ದಿಸ್ ಕಂಪನಿ ಈಸ್ ಕ್ಲಾಸಿಫೈಡ್ ಇಂಟು 2 categories, ದಟ್ ಈಸ್ ಪಬ್ಲಿಕ್ ಲಿಮಿಟೆಡ್ ಅಂಡ್ ಪ್ರೈವೇಟ್ ಲಿಮಿಟೆಡ್. ಸಾರ್ವಜನಿಕ ಹಾಗೂ ಖಾಸಗಿ ಅಂತ ಹೇಳಿ 2 ರೀತಿಯಾಗಿ ಕಂಪನಿ ವಿಭಜಿಸಲಾಗ್ತದೆ. ಲಾಸ್ಟ್ ಬಹುರಾಷ್ಟ್ರೀಯ ಕಂಪನಿಗಳು. ಓಕೆ, ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ದ ಮೀನಿಂಗ್ ಆಫ್ ಬಿಸ್ನೆಸ್ and in our surroundings we can see many type of private owned enterprises we have discussed, and about the public enterprises or government owned enterprises, and we have discussed the global enterprises and the meaning of private and public sector, and we have discussed the industrial policy resolutions, and finally about our Indian economy. About these categories and subcategories we will discuss in the next classes. Thank you.